ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತು ನಾನು ಕ್ವಿಕ್ ಆ್ಯಂಡ್ ಈಸಿಯಾಗಿ ನಾನೊಂದು ಎಗ್ ಬಿರಿಯಾನಿನ ಮಾಡ್ಕೊಂಡಿದ್ದೆ. ತುಂಬ ಟೇಸ್ಟಿಯಾಗಿ ಮತ್ತು ಇನ್ಸ್ಟೆಂಟಾಗಿ ರೆಡಿ ಆಗುತ್ತೆ. ಸೊ ನಾನು ಇದನ್ನು ಹೇಗೆ ಮಾಡಿದೆ, ಏನೇನು ಯೂಸ್ ಮಾಡಿದ್ದೀನಿ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ನಾನು ಇದರಲ್ಲಿ ಒಂದು 4 ಟೊಮೆಟೊನ ಹೆಚ್ಚಿಟ್ಕೊಂಡಿದ್ದೀನಿ. ಜೊತೆಗೆ ಒಂದು 3 ಈರುಳ್ಳಿ ಹಾಗೂ 2 ಹಸಿಮೆಣಸಿಕಾಯನ್ನ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೂ ಪುದೀನ ಸೊಪ್ಪನ್ನ ತೊಗೊಂಡಿದ್ದೀನಿ. ಮತ್ತು ಒಂದು 8 ಮೊಟ್ಟೆನ ಆಲ್ರೆಡಿ ಬೇಯಿಸಿ ರೆಡಿ ಮಾಡಿಟ್ಕೊಂಡಿದ್ದೀನಿ. ಜೊತೆಗೆ ನಾನು ಒಗ್ಗರಣೆಗೆ ಏನೇನು ಬೇಕು ಆ ಸ್ಪೈಸಸ್ನ ಇದರಲ್ಲಿ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಪಲಾವ್ ಎಲೆ, ಚಕ್ಕೆ, ಲವಂಗ, ಮೊಗ್ಗು, ಏಲಕ್ಕಿ ಹಾಗೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಒಂದು ಅರ್ಧ ಕಪ್ ಆಗೋಷ್ಟು ಮೊಸರನ್ನ ತಗೊಂಡಿದ್ದೀನಿ. ಇದಾದಮೇಲೆ ನಾವು ಒಂದು ಪಾತ್ರೆನ ಕಾಯಕ್ಕಿಟ್ಕೊಂಡು ಇದಕ್ಕೆ ಒಂದು 8 ಚಮಚ ಆಗೋಷ್ಟು ಎಣ್ಣೆನ ನಾನು ಇದರಲ್ಲಿ ಸೇರಿಸ್ಕೊಂಡಿದ್ದೀನಿ. ಎಣ್ಣೆನ ನಾನು ಸ್ವಲ್ಪ ಜಾಸ್ತಿನೇ ಹಾಕೋತಾ ಇದ್ದೀನಿ. ಏನಕ್ಕಂದರೆ ಈ ಬಿರಿಯಾನಿ ಅಂತ ಐಟಮ್ಸ್ಗಳಿಗೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಅದು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಇದು ಎಣ್ಣೆ ಕಾದಾದಮೇಲೆ ನಾವು ಏನೇನು ಸ್ಪೈಸಸ್ನ ತೊಗೊಂಡಿದ್ದೀವಿ ಅದನ್ನು ನಾನು ಒಂದೊಂದಾಗೆ ಇದರಲ್ಲಿ ಹಾಕ್ತಾಯಿದ್ದೀನಿ. ಈ ಸ್ಪೈಸಸ್ ಎಲ್ಲ ಹಾಕಾದ್ಮೇಲೆ ನೀಟಾಗಿ ಇದನ್ನು ಲೈಟಾಗಿ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇದು ಸ್ವಲ್ಪ ಲೈಟಾಗಿ ಗಮ್ ಅಂತ ಸ್ಮೆಲ್ ಬರೋವರೆಗೂ ಫ್ರೈ ಮಾಡಿಕೊಂಡು ಇದಕ್ಕೆ ಈರುಳ್ಳಿ ಹಾಗೂ ಹಸಿಮೆಣಸಿಕಾಯಿನ ಸೇರಿಸ್ಕೊತಾ ಇದ್ದೀನಿ. ಈರುಳ್ಳಿ ಹಾಗೂ ಹಸಿಮೆಣಸಿಕಾಯಿನ ಜೊತೆಗೆ ಸೇರಿಸ್ಕೊಂಡು ಒಂದು ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಈರುಳ್ಳಿ ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡು ಜೊತೆಗೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು. ಏನಕ್ಕಂದರೆ ಶುಂಠಿ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗಿಬಿಡುತ್ತೆ. ಸೊ ಈ ಟೈಮಲ್ಲಿ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡ್ರೆ ಫ್ರೈ ಆಗೋ ಟೈಮಲ್ಲಿ ಹಸಿ ವಾಸನೆ ಹೋಗುತ್ತೆ. ಸೊ ನೀಟಾಗಿ ಇದನ್ನು ಫ್ರೈ ಮಾಡ್ಕೊಂಡು ಆದಮೇಲೆ ನಾನು ಇದಕ್ಕೆ ಟೊಮೆಟೊನ ಸೇರಿಸ್ಕೊತಾ ಇದ್ದೀನಿ. ಟೊಮೆಟೊನ ಸೇರಿಸ್ಕೊಂಡಾಗಿ ನಾನು ಟೊಮೆಟೊ ಸೇರಿಸ್ತಿದ್ದಂಗೆ ಇದಕ್ಕೆ ಎಷ್ಟು ಉಪ್ಪು ಅಂದರೆ ಹೋಲ್ ಬಿರಿಯಾನಿಗೆ ಏನು ಉಪ್ಪು ಸೇರಿಸ್ಕೊತೀನಿ ನಾನು ಅದನ್ನು ಇದೇ ಟೈಮಲ್ಲಿ ಸೇರಿಸ್ಕೊಬಿಡ್ತಾಯಿದ್ದೀನಿ. ಏನಕ್ಕಂದರೆ ಟೊಮೊಟೊ ನೀಟಾಗಿ ಫ್ರೈ ಆಗುತ್ತೆ. ಸೊ ಈಗಲೇ ನಾನು ಉಪ್ಪನ್ನ ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದನ್ನು ನೀಟಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನು ಒಂದು 2 ಚಮಚ ಆಗೋಷ್ಟು ಬಿರಿಯಾನಿ ಮಸಾಲೆ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ. ಬಿರಿಯಾನಿ ಮಸಾಲೆ ಪೌಡರ್ ಸೇರಿಸ್ಕೊಂಡಾದಮೇಲೆ ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಏನಕ್ಕಂದರೆ ತಳ ಸಿಗೋಗ್ಬಿಡುತ್ತೆ. ಸೊ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಮತ್ತೆ ಮೊಸರನ್ನ ತೆಗೆದಿಟ್ಕೊಂಡಿದ್ವಲ್ಲ ಆ ಮೊಸರನ್ನ ಸೇರಿಸ್ಕೊತಾ ಇದ್ದೀವಿ. ಇದು ಸ್ವಲ್ಪ ನೀಟಾಗಿ ಮೊಸರೆಲ್ಲ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಇದಕ್ಕೆ ಪುದೀನನ ಆ್ಯಡ್ ಮಾಡ್ಕೊತಿದ್ದೀನಿ. ಈ ಪುದೀನ ಆ್ಯಡ್ ಆದಮೇಲೆ ಸ್ವಲ್ಪ ನೀಟಾಗಿ ಇದು ಎಣ್ಣೆ ಬಿಡೋವರೆಗೂ ಫ್ರೈ ಆಗಬೇಕು. ಸೊ ಇದನ್ನು ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬೇಯಿಸ್ಕೋಬೇಕು. ಅದಾದಮೇಲೆ ಇದಕ್ಕಾಗಿ ಎಣ್ಣೆ ಬಿಟ್ಕೊಂಡಿದೆ. ಸೊ ಇದನ್ನು ನೀಟಾಗಿ ಫ್ರೈ ಆದಮೇಲೆ ನಾವು ಬೇಯಿಸಿಟ್ಕೊಂಡಿರೋ ಮೊಟ್ಟೆ ಏನಿದೆ ಅದನ್ನು ಸ್ವಲ್ಪ ಓಪನ್ ಮಾಡಿ ಒಂದು ಚಾಕುಲಿ ಸ್ವಲ್ಪ ಅದಕ್ಕೆ ಓಪನ್ ಮಾಡಿ ಇದಕ್ಕೆ ಸೇರಿಸ್ಕೋಬೇಕು. ಏನಕ್ಕಂದರೆ ಆ ಮೊಟ್ಟೆ ಒಳಗಡೆ ಈ ಮಸಾಲೆ ಎಲ್ಲ ಹಿಡ್ಕೊಳ್ಳುತ್ತೆ. ಸೊ ಟೇಸ್ಟ್ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಬಿರಿಯಾನಿಲಿ. ಅದಕ್ಕೆ ನಾನು ಆ ಥರ ಓಪನ್ ಮಾಡ್ಕೊಂಡಿದ್ದೀನಿ. ಎಗ್ನ ಹಾಕೊಂಡಾದ್ಮೇಲೆ ನಾವು ಸ್ವಲ್ಪ ಲೈಟಾಗಿ ಮಿಕ್ಸ್ ಮಾಡ್ಕೋಬೇಕು. ಏನಕ್ಕಂದರೆ ನಾವು ಅದನ್ನು ಓಪನ್ ಮಾಡಿರೋದ್ರಿಂದ ಜಾಸ್ತಿ ಕಲಿಸ್ಬಿಟ್ರೆ ಅದು ಓಪನ್ ಆಗಿಬಿಡುತ್ತೆ. ಸೊ ಅವಾಗ ಚೆನ್ನಾಗಿರಲ್ಲ. ಸೊ ಲೈಟಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಇದನ್ನು ಹಾಗೆ ಬಿಡಬೇಕು. ಒಂದು 2 ನಿಮಿಷ ಅದು ಫ್ರೈ ಆಗೋವರೆಗೂ ಬಿಟ್ಟು ನಾವು ಇದಕ್ಕೆ 4 ಲೋಟ ಆಗೋಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಇದರಲ್ಲಿ ನಾನು 2 ಪಾವ್ ಅಕ್ಕಿನ ಯೂಸ್ ಮಾಡ್ತಾಯಿದ್ದೀನಿ. ಸೊ 2 ಗ್ಲಾಸ್ ಅಕ್ಕಿಗೆ
4 ಗ್ಲಾಸ್ ಲೋಟ ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಈ ನೀರೆಲ್ಲ ಸೇರಿಕೊಂಡಾದಮೇಲೆ ಸ್ವಲ್ಪ ಇದು ಮಳ್ಳಗೆ ಬಿಡಬೇಕು. ಸೊ ಒಂದು 5 ನಿಮಿಷ ಈ ಥರ ಕುದಿ ಬರ್ತಾ ಇದ್ದಂಗೆ ನಾವು ಅಕ್ಕಿನ ಏನು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀವಿ ಆ ಅಕ್ಕಿನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಕೆಲವರು ಬಿರಿಯಾನಿನ ಕುಕ್ಕರಲ್ಲಿ ಮಾಡಿಬಿಡ್ತಾರೆ. ಕುಕ್ಕರಲ್ಲಿ ಕ್ವಿಕ್ಕಾಗಿ ಆಗುತ್ತೆ, ಬಟ್ ಟೇಸ್ಟ್ ವೈಸು ಪಾತ್ರೆಯಲ್ಲಿ ಕುಕ್ಕರಲ್ಲಿ ಡಿಫ್ರೆನ್ಸ್ ಆಗಿರುತ್ತೆ. ಸೊ ನಾವು ಯಾವಾಗಲೂ ಬಿರಿಯಾನಿ ಅಂಥ ರೆಸಿಪೀಸ್ಗಳು ಮಾಡಿದಾಗ ಪಾತ್ರೆಯಲ್ಲೇ ಆಲ್ಮೋಸ್ಟ್ ಮಾಡ್ತೀವಿ. ಸೊ ಇದು ಅಕ್ಕಿ ಹಾಕಾದ್ಮೇಲೆ ಒಂದು 5 ನಿಮಿಷ ಇದನ್ನು ಮಳ್ಳಿಗೆ ಬಿಡಬೇಕು. ಮಳ್ಳಾದಮೇಲೆ ಇದು ಈ ರೀತಿಯಾಗಿ ಸ್ವಲ್ಪ ನೀರು ಸ್ವಲ್ಪ ಇಂಗಕ್ಕೆ ಶುರುವಾಗಿದೆ. ಸೊ ಇದನ್ನು ತಟ್ಟೆ ಕ್ಲೋಸ್ ಮಾಡಿಕೊಂಡು ಒಂದು 5 ನಿಮಿಷ ದಮ್ಮಿಗೆ ಬಿಟ್ಟರೆ ಈ ರೀತಿಯಾಗಿ ನಮ್ಮ ಬಿರಿಯಾನಿ ರೆಡಿ ಆಗುತ್ತೆ. ಈಗೆಲ್ಲ ಬಿರಿಯಾನಿ ಆಲ್ಮೋಸ್ಟ್ ರೆಡಿ ಆಗಿದೆ. ಸೊ ಇದನ್ನು ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು, ಏನಕ್ಕಂದರೆ ಮೊಟ್ಟೆಗಳು ಒಡೆದೋಗ್ಬಿಡ್ತದೆ. ಸೊ ನಿಧಾನಕ್ಕೆ ಇದನ್ನು ಮಿಕ್ಸ್ ಮಾಡಿಕೊಂಡು ರೆಡಿ ಆಗುತ್ತೆ. ನೋಡಿ ನಾನು ಇದನ್ನು ಪ್ಲೇಟಲ್ಲಿ ಸರ್ವ್ ಮಾಡ್ಕೊಂಡಿದ್ದೀನಿ. ನೋಡೋಕ್ಕೆ ಹೇಗೆ ಕಾಣ್ತಿದೆಯೋ ಟೇಸ್ಟ್ ಕೂಡ ಹಾಗೇ ಸೂಪರಾಗಿತ್ತು. ನೀವು ಕೂಡ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ. ಇಷ್ಟೊತ್ತವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.